ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಸಿಲ ಬೇಗೆಯಿಂದ ಕಂಗೆಟ್ಟಿದ್ದಂಥ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕರ್ನಾಟಕಕ್ಕೆ ಮುಂಗಾರು ಪ್ರವೇಶಕ್ಕೆ ಕ್ಷಣಗಣನೆ ಆರಂಭ ಆಗಿರುವುದು. ಮುಂದಿನ 3 ದಿನಗಳಲ್ಲಿ ಮುಂಗಾರು ಕೇರಳ ತಲುಪುವ ಸಾಧ್ಯತೆ ಇದೆ. ಬಿಸಿಲ ಬೇಗೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ಅವರಿಗೆ ನಿಜಕ್ಕೂ ಕೂಡ ಇದು ಒಳ್ಳೆಯ ಸುದ್ದಿ. ಕರ್ನಾಟಕಕ್ಕೆ ಮುಂಗಾರು ಪ್ರವೇಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮುಂದಿನ 3 ದಿನಗಳಲ್ಲಿ ಮುಂಗಾರು ಕೇರಳ ತಲುಪುವ ಸಾಧ್ಯತೆ ಇದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹವಾಮಾನ ಇಲಾಖೆ ವರದಿಯನ್ನು ನೀಡಿರೋದು. ಜೂನ್ 1ಕ್ಕೆ ಮುಂಗಾರು ಕರ್ನಾಟಕಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಇಂದಿನಿಂದ 3 ದಿನ ರಾಜ್ಯದ ಉತ್ತರ ಭಾಗದಲ್ಲಿ ಗುಡುಗು ಸಹಿತ ಮಳೆಯಾಗುತ್ತೆ. ಕಳೆದ ರಾತ್ರಿಯಿಂದಲೇ ಗುಡುಗು ಸಹಿತ ಮಳೆ ಆರಂಭ ಆಗಿದೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಹೀಗಾಗಿ ಇದು ಇನ್ನು 3 ದಿನ ಮುಂದುವರಿಯುವ ಸಾಧ್ಯತೆ ಅಂತೂ ಇದೆ. ಬಿಸಿಲ ಬೇಗೆ ಎಷ್ಟರ ಮಟ್ಟಿಗೆ ಅಂತ ಅಂದರೆ ಅದರಲ್ಲೂ ಈ ಕಲಬುರಗಿ, ಬಳ್ಳಾರಿ ಮತ್ತು ರಾಯಚೂರು, ಬೀದರ್ ಈ ಭಾಗಗಳಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಬಿಸಿಲು. ಆ ಬಿಸಿಲಿನಿಂದ ಪಾಪ ಅಲ್ಲಿನ ಜನ ಒದ್ದಾಡ್ತಾ ಇದ್ರು. ಹಾಗಾಗಿ ಮಳೆಗಾಗಿ ಕಾಯ್ತಾ ಇದ್ರು ಆ ಭಾಗದ ಜನ. ಈಗ ಹವಾಮಾನ ಇಲಾಖೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹವಾಮಾನ ಇಲಾಖೆ ಒಂದು ಶುಭ ಸುದ್ದಿಯನ್ನು ರಾಜ್ಯದ ಜನರಿಗೆ ಕೊಟ್ಟಿದೆ. ಇನ್ನು ಮುಂದಿನ 3 ದಿನಗಳಲ್ಲಿ ಮುಂಗಾರು ಕೇರಳ ತಲುಪುವ ಸಾಧ್ಯತೆ ಇದೆ. ಸೊ ಜೂನ್ 1ಕ್ಕೆ ಮುಂಗಾರು ಕರ್ನಾಟಕಕ್ಕೆ ಎಂಟ್ರಿ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇಂದಿನಿಂದ 3 ದಿನ ರಾಜ್ಯದ ಉತ್ತರ ಭಾಗದಲ್ಲಿ ಗುಡುಗು ಸಹಿತ ಮಳೆ ಆಗಲಿದೆ. ಈಗಾಗಲೇ ಕಳೆದ ರಾತ್ರಿಯಿಂದಲೇ ಗುಡುಗು ಸಹಿತ ಮಳೆ ಆರಂಭ ಆಗಿದೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಹೀಗಾಗಿ ಇದು ಇನ್ನು 3 ದಿನ ಇದೇ ರೀತಿಯಾಗಿ ಮುಂದುವರಿಯುವ ಸಾಧ್ಯತೆ ಅಂತೂ ಇದ್ದೇ ಇದೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಭಾಗದ ಜನ, ಉತ್ತರ ಕರ್ನಾಟಕ ಭಾಗದ ಜನ ಅಲರ್ಟ್ ಆಗಿರಬೇಕು. ಈ ಹೊಲ ಗದ್ದೆಗಳಿಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ, ಹೊಲ ಗದ್ದೆಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಆದಷ್ಟು ಹುಷಾರಾಗಿರಬೇಕು. ಜೊತೆಗೆ ಮಳೆ ಬರೋದಕ್ಕಿಂತ ಮುಂಚೆ ಮನೆ ಸೇರ್ಕೊಂಡ್ರೆ ಒಳ್ಳೆಯದು. ಯಾಕೆಂತ ಅಂದರೆ ಗುಡುಗು ಸಹಿತ ಮಳೆ, ಬಿರುಗಾಳಿ ಸಹಿತ ಮಳೆ ಆಗುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿನೇ ಜನ ಅಲರ್ಟ್ ಆಗಿರಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಧಾರವಾಡ ರಿಪೋರ್ಟರ್ ಶ್ರೀಧರ್ ಮುಂಡರ್ಗಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬಿಸಿಲಿತ್ತು, ಜನ ಮಳೆಗಾಗಿ ಕಾಯ್ತಾ ಇದ್ರು. ಇದು ಒಳ್ಳೆ ಸುದ್ದಿನಾ? ಖಂಡಿತ ರಾಮ್. ಈಗಾಗಲೇ ಅಂದ್ರೆ ನಿನ್ನೆಯಿಂದ ಮಳೆ ಭರ್ಜರಿಯಾಗಿ ಕರ್ನಾಟಕದಲ್ಲಿ ಆರಂಭ ಆಗಿದೆ. ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಿನ್ನೆ ಸಂಜೆಯಿಂದಲೂ ಕೂಡ ಇವತ್ತು ಬೆಳಗಿನವರೆಗೂ ಕೂಡ ಮಳೆ ಒಂದ್ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಆಗಿರುವಂತದ್ದು. ಸದ್ಯ ಇವತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹವಾಮಾನ ಇಲಾಖೆ ಒಂದು ವರದಿಯನ್ನು ನೀಡಿದೆ. ಅಷ್ಟೇ ಅಲ್ಲದೆ ಒಂದು ಮುನ್ಸೂಚನೆ ನೀಡಿದೆ. ಇನ್ನೇನು ಕೇವಲ 3 ದಿನಗಳಲ್ಲಿ ಈಗ ಕೇರಳವನ್ನ ಮುಂಗಾರು ಆರಂಭ ಆಗುತ್ತೆ. ಅಷ್ಟೇ ಅಲ್ಲದೆ ಈಗಾಗಲೇ ರಾಜ್ಯದ ಉತ್ತರ ಭಾಗದಲ್ಲಿ ಇಂದಿನಿಂದ ಕಂಟಿನ್ಯೂ 3 ದಿನಗಳ ಕಾಲ ಮಳೆ ಆರ್ಭಟವನ್ನ ಮಾಡಲಿದೆ. ಹೀಗಾಗಿ ಒಂದ್ ರೀತಿಯಾಗಿ ಕೃಷಿ ಚಟುವಟಿಕೆಗಳನ್ನ ಆರಂಭ ಮಾಡಬೇಕು ಅಂತ ಇದ್ದಂತ ವೇಳೆಯಲ್ಲಿ ನೀವು 1-2 ದಿನಗಳನ್ನ ಕಾಯಿರಿ ಅನ್ನೋ ಒಂದು ಸೂಚನೆಯನ್ನ ಈಗಾಗಲೇ ರೈತರಿಗೂ ಕೂಡ ಈಗಾಗಲೇ ಏನು ಕೃಷಿ ಇಲಾಖೆ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗಾಗಲೇ ಹಲವಾರು ದಿನಗಳಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಸಿಲಿನ ಬೇಗೆಯಿಂದ ಜನರು ಕೂಡ ತತ್ತರಿಸಿ ಹೋಗಿದ್ರು. ಯಾವಾಗ ಮಳೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ರು. ಇನ್ನು ಕೃಷಿ ಚಟುವಟಿಕೆಯನ್ನ ನೋಡೋದಾದ್ರೆ ಎಲ್ಲವೂ ಕೂಡ ಅಂದ್ರೆ ಮುಂಗಾರು ಬಿತ್ತನೆಗೆ ಈಗಾಗಲೇ ಎಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಒಂದ್ ರೀತಿಯಾಗಿ ಮಳೆ ಯಾವಾಗ ಆರಂಭ ಆಗುತ್ತೆ ಅವಾಗಿಂದ ಕೂಡ ನಾವು ಬಿತ್ತನೆಯನ್ನ ಆರಂಭ ಮಾಡಬೇಕು ಅನ್ನೋ ಕಾರಣಕ್ಕೆ ಈಗಾಗಲೇ ಗೊಬ್ಬರ ಖರೀದಿ ಆಗಿರ್ಬೋದು ಅಥವಾ ಇನ್ನಿತರ ಕೃಷಿ ಸಾಮಗ್ರಿಗಳ ಖರೀದಿಯನ್ನು ಕೂಡ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಈಗ ಈ ಒಂದು ಮಳೆ ಈಗ ರೈತರಿಗೆ ಒಂದ್ ರೀತಿಯಾಗಿ ಖುಷಿಯನ್ನ ಕೊಟ್ಟಿರುವಂತದ್ದು. ಇನ್ನು ಕಳೆದ ಕಂಟಿನ್ಯೂ ಅಂದ್ರೆ 3 ದಿನಗಳ ಕಾಲ ಕೂಡ ನಿರಂತರವಾಗಿ ಮಳೆ ಉತ್ತರ ಭಾಗದಲ್ಲಿ ಇರೋದ್ರಿಂದ ಮತ್ತಷ್ಟು ಕೃಷಿ ಚಟುವಟಿಕೆ ಕೂಡ ಇನ್ನಷ್ಟು ಮತ್ತಷ್ಟು ಏರ್ಪಡುತ್ತೆ. ಅಷ್ಟೇ ಅಲ್ಲದೆ ಈಗ ಅಂದ್ರೆ ಜೂನ್ 1ರಿಂದ ಮುಂಗಾರು ಮಳೆ ಆರಂಭ ಆಗುತ್ತೆ ರಾಜ್ಯದಲ್ಲಿ. ಹೀಗಾಗಿ ಅಲ್ಲಿಂದ ಮತ್ತಷ್ಟು ಚಟುವಟಿಕೆಗಳು ನಡೆಯುತ್ತೆ ಅನ್ನೋ ಒಂದು ಸೂಚನೆ ಈಗಾಗಲೇ ಕೃಷಿ ಅಧಿಕಾರಿಗಳು ನೀಡಿದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಅಂದ್ರೆ ಇವತ್ತಿಂದ 3 ದಿನಗಳ ಕಾಲ ಮತ್ತಷ್ಟು ಭರ್ಜರಿಯಾಗಿ ಮಳೆ ಆಗುವ ಸೂಚನೆ ನೀಡುವುದರಿಂದ ಮತ್ತಷ್ಟು ಜನರು ಕೂಡ ಒಂದು ರೀತಿಯಾಗಿ ಎಚ್ಚರಿಕೆಯನ್ನ ಇರಿ ಅನ್ನೋ ಒಂದು ಸೂಚನೆ ಈಗ ನೀಡಿರುವಂತದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.